ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 42ಗೆ ಸ್ವಾಗತ ಬ್ರದರ್ಸ್. ಏನಂದ್ರೆ ಡೈಲಿ ಇದ್ದಂಗೆ ಇವತ್ತು ಬಂದ್ಬಿಟ್ಟೆ ಅಂದ್ರೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅದ್ವಿ. ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾ ಬಂದಿದ್ರೆ ಕೆಳಕಣ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದು ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಿರುತ್ತೆ ನಿಮ್ಗಾಗಿ. ಸೊ ಇನ್ನಕ್ಕೆ ಲೇಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಷ್ಟಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಅನ್ನೋದು ನಮ್ಗೆ ಏನಂತ ಪೋಕೋ ಕಡೆಯಿಂದ ಪೋಕೋ X5 5G ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಮಾರ್ಚ್ 14ನೇ ತಾರೀಕು ಲಾಂಚ್ ಆಗ್ತಿದೆ ಅಂತ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಸ್ನ್ಯಾಪ್ಡ್ರಾಗನ್ ಕಡೆಯಿಂದ 695 ಈ ಚಿಪ್ಸೆಟ್ಸ್ ಇಂದ ಲಾಂಚ್ ಮಾಡ್ತಾರೆ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ನೋಡೋಣ ಯಾವ್ದ್ರಲ್ಲಿ ಲಾಂಚ್ ಮಾಡ್ತಾರೋ. ಅಫಿಷಿಯಲ್ ಆಗೇನ 14ನೇ ತಾರೀಕು ಅಂತ ಹೇಳ್ತಿದ್ದಾರೆ. ಸೊ ಅಷ್ಟೊತ್ತಿಗೆಲ್ಲ ಎಲ್ಲ ಸ್ಪೆಸಿಫಿಕೇಶನ್ಸ್ ಬಂದೇ ಬರ್ತವೆ. ಆ ಮೊಬೈಲ್ ಬಗ್ಗೆ ಎಲ್ಲ ಹೇಳ್ತೀನಿ. ಆ ಮೊಬೈಲ್ ಬಗ್ಗೆ ಸಂಗಿ ಅಂತಂದರೆ ಡೆಡಿಕೇಟೆಡ್ ವೀಡಿಯೋಸ್ ಮಾಡ್ತೀನಿ ಪೋಕೋ ಕಡೆಯಿಂದ. ಸೊ ನೋಡೋಣ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಪೋಕೋ ಕಡೆಯಿಂದ ಪೋಕೋ X5 5G ಈ ಮೊಬೈಲ್ ನಮಗೆ ಅಂತ 14ನೇ ತಾರೀಕು ಲಾಂಚ್ ಆಗ್ತಿದೆ ಅಂತ ಹೇಳ್ಬೋದು. ಇಲ್ಲಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ಇನ್ಫಿನಿಕ್ಸ್ ಕಡೆಯಿಂದ ಇನ್ಫಿನಿಕ್ಸ್ ಅವ್ರು ಏನಂತಂದ್ರೆ 260 ವ್ಯಾಟ್ ಈ ಫಾಸ್ಟ್ ಚಾರ್ಜಿಂಗ್ ನಮಗೆ ಏನಂತಂದ್ರೆ ತಾಂಬಂದಿರ ಅಂತ ಹೇಳ್ಬೋದು. ಮೋಸ್ಟ್ಲಿ ಇದು ಯಾವ ಮೊಬೈಲಲ್ಲಿ ತಾಂಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಜಸ್ಟ್ ಅಂದ್ರೆ ಚಾರ್ಜರ್ ತಾಂಬಂದಿರೋದಂತೆ ಮೆನ್ಷನ್ ಮಾಡಿದ್ರೆ ಬಿಟ್ಟು ಇನ್ನೇನು ಅಫಿಷಿಯಲ್ ಆಗಿ ಪಿಕ್ಚರ್ ಬಿಟ್ಟವ್ರೆ 260 ವ್ಯಾಟ್ ಚಾರ್ಜರ್ ತಾಂಬಂದೀವಂತ. ಬಟ್ ಏನಂತಂದ್ರೆ ಯಾವ ಡಿವೈಸಲ್ಲಿ ತಾಂಬರ್ತೀವಿ ಅಂತ, ಯಾವ ಮೊಬೈಲಲ್ಲಿ ತಾಂಬರ್ತೀವಿ ಅಂತ ಆ ರೀತಿಯಲ್ಲಿ ಹೇಳಿಲ್ಲ. ಜಸ್ಟ್ ಅಂತಂದರೆ ಚಾರ್ಜರ್ ತಾಂಬಂದೀವಿ ಅಂತ ಹೇಳ್ತಿದ್ದಾರೆ ಅಷ್ಟೇ, ಬಿಟ್ಟು ಇನ್ನೇನಿಲ್ಲ. ಹಾಗೆ ಬಂದ್ಬಿಟ್ಟೆ ಅಂದರೆ 110 ವ್ಯಾಟ್ ನಮಗೆ ವೈರ್ಲೆಸ್ ಚಾರ್ಜಿಂಗ್ ಸಹ ತಾಂಬಂದಿರ ಅಂತ ಹೇಳ್ಬೋದು. ಸೊ ನೋಡೋಣ. ಇದು ಮಾಮೂಲಿ ನಾರ್ಮಲ್ 260 ವ್ಯಾಟ್ ಚಾರ್ಜರ್ ಆಯ್ತು. ಅದೇ ಥರ ಬಂದ್ಬಿಟ್ಟೆ ಅಂತ ಇದನ್ನು ಅಪ್ರಾಕ್ಸಿಮೇಟ್ಲಿ ಇದು ಫುಲ್ ಚಾರ್ಜ್ ಮಾಡೋದಕ್ಕೆ 10 ಮಿನಿಟ್ಸ್ ತಾಂತಿದ್ದಾರೆ ಅಂತ ಹೇಳ್ಬೋದು. ನೋಡ್ಬೇಕು. ಇದು ಅವ್ರು ಹೇಳೋದ್ರ ಪ್ರಕಾರ ಅಂತಂದರೆ 10 ನಿಮಿಷ ಅಂತ ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಈ ಮೊಬೈಲಲ್ಲಿ ಚಾರ್ಜರು ವೈರ್ ಇರುತ್ತೆ, ಅದು ಭಾಳಷ್ಟು ತಿಕ್ ಇರುತ್ತೆ ಅಂತ ಹೇಳ್ತಾರೆ, ಭಾಳಷ್ಟು ದಪ್ಪ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ. ಇದು ಅಫಿಷಿಯಲ್ ಆಗಿ ಯಾವಾಗ ಹೊರಗಡೆ ಬರುತ್ತೋ ಗೊತ್ತಿಲ್ಲ, ಯಾವಾಗ ಲಾಂಚ್ ಮಾಡ್ತಾರೋ ಗೊತ್ತಿಲ್ಲ. ಅವಾಗ ಬಂದ್ರೆ ಮಾತ್ರ ಯಾವ ಮೊಬೈಲಲ್ಲಿ ತಾಂಬರ್ತಾರೆ ಅಂಬೋದು ಸಹ ಫುಲ್ ಡೌಟ್ ಐತೆ. ಸೊ ನೋಡೋಣ. ಇದು ಬಂದ್ಬಿಟ್ಟು ನಮಗೆ ಇನ್ಫಿನಿಕ್ಸ್ ಕಡೆಯಿಂದ. ನೆಕ್ಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ಜಿಯೋ 5G ಕಡೆಯಿಂದ. ಜಿಯೋ 5G ಬಂದ್ಬಿಟ್ಟು ನಮಗೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಇವಾಗ ಜಸ್ಟ್ ಹೊಸದಾಗಿ ಸರ್ವಿಸ್ ಆ್ಯಡ್ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಫಸ್ಟ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ಭದ್ರಾವತಿಯಲ್ಲಿ, ಅದೇ ಥರ ಬಂದ್ಬಿಟ್ಟು ದೊಡ್ಡಬಳ್ಳಾಪುರ, ರಾಮನಗರದಲ್ಲಿ, ಹಾಗೆ ಮತ್ತು ಚಿಂತಾಮಣಿಯಲ್ಲಿ, ಇಲ್ಲಿ ಅಂತಂದರೆ ಈ ಸಿಟೀಸ್ಗಳಲ್ಲಿ ಅಂತಂದರೆ ತಾಮಂದಿರ ಅಂತ ಹೇಳ್ಬೋದು. ಓಕೆನಾ. ಅಂದರೆ ಜಿಯೋ 5G ಸರ್ವಿಸ್ ಇವಾಗ ತಾಮಂದಿರ ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ ಇವಾಗ ಏನಂತ ಹತ್ತತ್ರ ಬಂದ್ಬಿಟ್ಟು ಎಲ್ಲ ಸಂಡೇನಿಗೆ ಕವರ್ ಆಗಿದೆ ಅಂತ ನನಗೆ ಅನಿಸ್ತಿದೆ ಜಿಯೋ 5G ಸರ್ವಿಸು. ಸೊ ನೋಡೋಣ ಇನ್ನೂ ಎಲ್ಲೆಲ್ಲಿ ಕವರ್ ಆಗಿಲ್ಲ, ಅಪ್ರಾಕ್ಸಿಮೇಟ್ಲಿ ಎಲ್ಲ ಕವರ್ ಮಾಡ್ತಾರೆ. ಜಸ್ಟ್ ಅಂತಂದ್ರೆ ಇವೆಲ್ಲ ಸಿಟಿಗಳು ಮುಗಿಸ್ಬಿಟ್ರೆ ನೆಕ್ಸ್ಟು ವಿಲೇಜ್ಗಳಿಗೆ ತಾಂಬರೋದೊಂದು ಬಾಕಿ ಇರುತ್ತೆ. ನೋಡು, ಭಾಳಷ್ಟು ಜಿಯೋ ಬಂದ್ಬಿಟ್ಟು ಭಾಳಷ್ಟು ಸ್ಪೀಡ್ ವೇನಲ್ಲಿ ಏನಂತಂದ್ರೆ ಇವರು ಜಿಯೋ 5G ಸರ್ವಿಸ್ನ ಸರ್ವ್ ಮಾಡ್ತಿದ್ರು ಅಂತ ಹೇಳ್ಬೋದು. ಸೊ ನೋಡೋಣ. ಸೊ ಇದು ಬಂದ್ಬಿಟ್ಟು ನಮಗೆ ಏನಂತಂದ್ರೆ ಜಿಯೋ 5G ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ A34 ಮತ್ತು A54 ಈ ಮೊಬೈಲ್ ಮಾಡಲ್ಸ್ ಬಂದ್ಬಿಟ್ಟು ನಮಗೆ ಏನಂತಂದ್ರೆ ಈ ಮಂತ್ ಮಾರ್ಚ್ 16ನೇ ತಾರೀಕು ನಮಗೆ ಅಂತಂದ್ರೆ ಲಾಂಚ್ ಆಗ್ತಿದ್ದಾವೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಸ್ಯಾಮ್ಸಂಗ್ ವೆಬ್ಸೈಟ್ನಲ್ಲಿ. ಹಾಗೆ ಈ ಮೊಬೈಲ್ನ A34 ಈ ಮೊಬೈಲ್ನ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಈ ಮೊಬೈಲ್ ನಮಗೆ 6.6 ಇಂಚಸ್ ಫುಲ್ HD+ ವಿತ್ AMOLED 120 Hz AMOLED ಡಿಸ್ಪ್ಲೇ ಇಂದ ಬರ್ತಿದೆ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 1080 ಈ ಪ್ರೊಸೆಸರ್ನ ಯೂಸ್ ಮಾಡಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ 5000 mAh ಬಟ್ಟಿ 33 ವ್ಯಾಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ. ಕ್ಯಾಮ್ರಾ ಬಂದ್ಬಿಟ್ಟು 48 ಮೆಗಾಪಿಕ್ಸೆಲ್ ಬ್ಯಾಕು, ಇನ್ನೊಂದು 8 ಮೆಗಾಪಿಕ್ಸೆಲ್, ಇನ್ನೊಂದು 2 ಮೆಗಾಪಿಕ್ಸೆಲಿಂದ ಬರ್ತೈತೆ. ಫ್ರಂಟ್ ಬಂದ್ಬಿಟ್ಟು ನಮಗೆ 13 ಮೆಗಾಪಿಕ್ಸೆಲಿಂದ ಈ ಮೊಬೈಲು ಬರ್ತಿದೆ ಅಂತ ಹೇಳ್ಬೋದು ಕೆಲವೊಂದು ಸ್ಪೆಸಿಫಿಕೇಶನ್ ಇಂದ. ಹಾಗೆ IP67 ವಾಟರ್ ರೆಸಿಸ್ಟೆನ್ಸ್ ಇಂದ ಬರ್ತಿದೆ ಅಂತ ಹೇಳ್ಬೋದು. ಹಾಗೆ Wi-Fi 6ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಈ ಥರ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇದಾವೆ ಅಂತ ಹೇಳ್ಬೋದು A34ನಲ್ಲಿ. ಹಾಗೆ ಇದು ಸ್ಯಾಮ್ಸಂಗ್ A54 ಈ ಮಾಡಲಲ್ಲಿ ಯಾವುದು ಚೇಂಜಸ್ ಮಾಡಿದ್ರು ಅಂತಂದರೆ ಮ್ಯಾಕ್ಸಿಮಮ್ ಏನು ಚೇಂಜಸ್ ಇಲ್ಲ. ಜಸ್ಟ್ ಏನಂತಂದರೆ ನಮಗೆ ಇದರ ಪ್ರೋಸರಲ್ಲಿ ಚೇಂಜ್ ಮಾಡಿದರೆ, ಕ್ಯಾಮ್ರಾದಲ್ಲಿ ಚೇಂಜ್ ಮಾಡಿದ್ರೆ ಅಂತ ಹೇಳ್ಬೋದು. ಪ್ರೋಸರ್ ಬಂದ್ಬಿಟ್ಟು ನಮಗೆ ಅಂತಂದರೆ Exynos 1380 ಈ ಪ್ರೋಸರ್ನ ಹಾಕಿದ್ದಾರೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಕಂಪೇರ್ ಮಾಡಿದ್ರೆ ಆ ಸ್ನ್ಯಾಪ್ಡ್ರಾಗನ್ ಕಡೆಯಿಂದ 778 ಯಾವ ಪ್ರೋಸರ್ ಇದ್ದೋ ಸೇಮ್ ಅದೇ ಪ್ರೋಸರ್ ಏನಂತಂದರೆ ಇದು ಎಕ್ಸಿನೋಸ್ ಸೀರೀಸಲ್ಲಿ ಇವ್ರು ಏನು ಹಾಕಿದ್ದಾರೆ ಅಂತ ಹೇಳ್ಬೋದು. ಸೇಮ್ ಪರ್ಫಾರ್ಮೆನ್ಸ್ ನಡೆಸ್ತವೆ, ಏನಿಲ್ಲ. ಎಕ್ಸಿನೋಸು ಬಟ್ ಏನಂತಂದ್ರೆ ಅದು ಹೀಟಿಂಗ್ ಪ್ರಾಬ್ಲಮ್ ಎಕ್ಸಿನೋಸು. ಬಟ್ ಏನು ಮಾಡ್ತೀರಾ, ಯೂಸ್ ಸ್ಯಾಮ್ಸಂಗ್ ಅವ್ರದ್ದೇ ಎಕ್ಸಿನೋಸ್ ಪ್ರೋಸರ್ ಅದು. ಸೊ 778 ಈ ಪ್ರೋಸರ್ಗೆ ಅಂದರೆ ಕಾಂಪಿಟೇಷನ್ ಕೊಡುತ್ತೆ ಬಿಟ್ಟು ಇನ್ನೇನಿಲ್ಲ. MediaTek Dimensity 1080 ಸಹ ಸೇಮ್ ಆ್ಯಸ್ ಇಟ್ ಈಸೇ. ಸ್ವಲ್ಪ ಕ್ಲಾಕ್ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾರೆ ಬಿಟ್ಟು ಏನು ಇನ್ಕ್ರೀಸ್ ಮಾಡಿರಲ್ಲ ಅದರಲ್ಲಿ. ಸೊ ಇದಿಷ್ಟು ನಮಗೆ ಏನಂತಂದರೆ ಇವುಗಳ ಬಗ್ಗೆ. ಕ್ಯಾಮ್ರಾ ಬಂದ್ಬಿಟ್ಟು ನಮಗೆ ಅಂತಂದರೆ ನಮಗೆ ರಿಯರ್ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್, ಇನ್ನೊಂದು ಕ್ಯಾಮ್ರಾ 12 ಮೆಗಾಪಿಕ್ಸೆಲ್, ಇನ್ನೊಂದು ಕ್ಯಾಮ್ರಾ 5 ಮೆಗಾಪಿಕ್ಸೆಲಿಂದ ಬರ್ತಿದೆ ಅಂತ ಹೇಳ್ಬೋದು. ಸೊ ಫ್ರಂಟ್ ಬಂದ್ಬಿಟ್ಟು ನಮಗೆ 16 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಇದಾವೆ ಅಂತ ಹೇಳ್ಬೋದು ಸ್ಯಾಮ್ಸಂಗ್ A54ನಲ್ಲಿ. ಇಷ್ಟ ನಮಗೆ ಮ್ಯಾಕ್ಸಿಮಮ್ ಚೇಂಜಸ್ ಸ್ಯಾಮ್ಸಂಗ್ A34 A54ನಲ್ಲಿ ಅಷ್ಟೊಂದು ಮ್ಯಾಕ್ಸಿಮಮ್ ಏನು ಚೇಂಜಸ್ ಏನೇನಿಲ್ಲ. ಸೊ ನೋಡೋಣ ಇವ್ರ ಪ್ರೈಸ್ ಯಾವ ಲೆವೆಲಲ್ಲಿ ಇರ್ತಾರೆ ಅಂಬೋದು ಕಾಯಬೇಕಿದೆ. ಸ್ಯಾಮ್ಸಂಗ್ ಅಲ್ವಾ, ಹೆವಿ ಪ್ರೈಸ್ ಇರ್ತಾನೆ, ಅದರಲ್ಲಿ ಎಂಬುದು ಏನಿಲ್ಲ. ಸೊ ನೋಡೋಣ ಯಾವ ಪ್ರೈಸಲ್ಲಿ ಲಾಂಚ್ ಆಗುತ್ತೆ ಅಂಬೋದು ಕಾಯಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಸ್ಯಾಮ್ಸಂಗ್ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂದರೆ ಮೋಟೋ ಕಡೆಯಿಂದ ಮೋಟೋ G73 ಈ ಮೊಬೈಲ್ ಬಂದ್ಬಿಟ್ಟು 5G ಮೊಬೈಲು ಇವತ್ತು ಲಾಂಚ್ ಆಗಿದೆ ಅಂತ ಹೇಳ್ಬೋದು. ಈ ಮೊಬೈಲ್ನ ಎಲ್ಲ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಈ ಮೊಬೈಲ್ 6.5 ಇಂಚಸ್ ಫುಲ್ HD+ ಅಂದರೆ IPS LCD ಡಿಸ್ಪ್ಲೇ ಇಂದ ಬರ್ತಿದೆ ಅಂತ ಹೇಳ್ಬೋದು. 120 Hz ರಿಫ್ರೆಶ್ ರೇಟ್ ಇಂದ ಬರ್ತೈತೆ. ಹಾಗೆ ಇದರಲ್ಲಿ ಪ್ರೋಸೆಸರ್ ಬಂದ್ಬಿಟ್ಟು
ಮಿಡಿಟೆಕ್ ಕಡೆಯಿಂದ 930 ಈ ಪ್ರೊಸೆಸರ್ನ ಯೂಸ್ ಮಾಡಿದ್ರು ಅಂತ ಹೇಳ್ಬೋದು. 930 ಅಂತಂದರೆ ಓಕೆ ಅಷ್ಟೇ, ಅಷ್ಟೊಂದು ಪರ್ಫಾರ್ಮೆನ್ಸ್ ಏನು ನೀಡಲ್ಲ. ಮಾಮೂಲಿ ನೀವು ಮೀಡಿಯಮ್ ಸೆಟ್ಟಿಂಗ್ಸ್ನಲ್ಲಿ ಅಂತ ನೀವು ಗೇಮ್ಸ್ ಆಡ್ಬೋದು ಬಿಟ್ಟು ಒಂದು ಲೈವಲ್ಲಿ ಹೆವಿಯಾಗಿ ಗೇಮ್ ಆಡೋಂಗಿಲ್ಲ. ಸ್ವಲ್ಪ ಹೀಟ್ ಆಗೋ ಪ್ರಾಬ್ಲಮ್ಸ್ ಭಾಳ ಇರ್ತವೆ ಪ್ರೊಸೆಸರು. ಸೊ ನೋಡೋಣ ಈ ಪ್ರೊಸೆಸರಿಂದ ಬರ್ತಿದೆ ಅಂತ ಹೇಳ್ಬೋದು. ಇದರಲ್ಲಿ ನಮಗೆ ಬ್ಯಾಕ್ ಬಂದುಬಿಟ್ಟು ಡ್ಯೂಲ್ ಕ್ಯಾಮ್ರಾ ಇರುತ್ತೆ. ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು ನಮಗೆ 50 ಮೆಗಾ ಪಿಕ್ಸಲು, ಇನ್ನೊಂದು 8 ಮೆಗಾ ಪಿಕ್ಸಲ್ ಅಂತ ಬರ್ತೈತೆ. ಫ್ರಂಟ್ ಬಂದ್ಬಿಟ್ಟು ನಮಗೆ 16 ಮೆಗಾ ಪಿಕ್ಸಲ್ ಅಂತ ಬರ್ತಿದೆ ಅಂತ ಹೇಳಿ. ಇದರಲ್ಲಿ ಬ್ಯಾಟ್ರಿ ಡಿಪಾರ್ಟ್ಮೆಂಟ್ ಬಂದರೆ ಮಾತ್ರ 5000 mAh ಬ್ಯಾಟ್ರಿ, ಇನ್ನೊಂದು ಬಂದ್ಬಿಟ್ಟು 30 ವ್ಯಾಟಿಗೆ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಡಾಲ್ಬಿ ಅಟ್ಮಾಸ್ ಆ ಥರ ಎಲ್ಲ ಫೀಚರ್ ಇದೆ ಅಂತ ಹೇಳ್ಬೋದು. ಸೊ ಈ ರೀತಿಯೆಲ್ಲ ಕೆಲವೊಂದೆಲ್ಲ ಸ್ಪೆಸಿಫಿಕೇಶನ್ಸ್ ತಗೊಂಬಂದ್ರೆ ಅಂತ ಹೇಳ್ಬೋದು. ಬಟ್ ಏನು ಮಾಡ್ತಾರೆ, ಆಮ್ಲೋಡನ್ನು ಕೊಟ್ಟಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತಪ್ಪ. ಇವರು IPS LCD ಡಿಸ್ಪ್ಲೇ ತಗೊಂಬಂದು ಇಷ್ಟು ಕಮ್ಮಿ ಅಂದರೆ ಹೆವಿ ಆಗುತ್ತೆ. ಆಮ್ಲೋಡ್ ಡಿಸ್ಪ್ಲೇ ಇದ್ರೆ ಏನೋ ಓಕೆ ಮಾಡ್ಬೋದು, ಬಟ್ ಹೆವಿ ಅಮೌಂಟ್ ಅಂತ ಅನಿಸ್ತು. ಇದ್ರ ಲಾಂಚಿಂಗ್ ಪ್ರೈಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಎಲ್ಲ ಆಫರ್ಸ್ ಆ್ಯಡ್ ಮಾಡ್ಕೊಂಡ್ರೆ ಮಿನಿಮಮ್ ಬಂದ್ಬಿಟ್ಟು 17,000 ರೂಪಾಯಿ ಅಂತ ಹೇಳ್ತಿದ್ದಾರೆ. ಬಟ್ ನೀವು ಯಾವುದನ್ನು ಆಫರ್ಸ್ ಇಲ್ದಂಗೆ ತಗೊಂಡ್ರೆ ಮಾತ್ರ ನಿಮಗೆ ಅಪ್ರಾಕ್ಸಿಮೇಟ್ಲಿ 19,000 18,999 ಈ ಮೊಬೈಲ್ ಲಾಂಚ್ ಆಗಿದೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಹೆವಿ ಕಾಸ್ಟ್ ಆಯ್ತು ಅಂತ ನನಗೆ ಅನಿಸ್ತಿದೆ. ಸೊ ನೋಡೋಣ. ಸೊ ಇವಿಷ್ಟೇ ನಮಗೆ ಏನಂತಂದರೆ Motorola G73 ಈ ಮೊಬೈಲ್ ರಿಲೇಟೆಡ್ ಎಲ್ಲ ಸ್ಪೆಸಿಫಿಕೇಶನ್ಸ್. ಇನ್ನೊಂದ್ಸಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಾರೆ ಐಕ್ಯೂ ಕಡೆಯಿಂದ ಐಕ್ಯೂ Z7 ಈ ಮೊಬೈಲ್ ಬಂದ್ಬಿಟ್ಟು ನಮ್ಗೆ ಅಂತಂದರೆ ಈ ಮಂತ್ 21ನೇ ತಾರೀಕು ಲಾಂಚ್ ಆಗುತ್ತಂತ ಕೆಲವೊಂದು ನ್ಯೂಸ್ಗಳು ಗೊತ್ತಾಗ್ತಿದ್ದಾವೆ ಅಂತ ಹೇಳ್ಬೋದು. ಅಂದರೆ VIA91 ಮೊಬೈಲ್ಸ್ ಮುಖಾಂತರ ನೋಡೋದಾದರೆ ಅವರು ಮಾರ್ಚ್ 21ನೇ ತಾರೀಕು ಏನಾದ್ರು ಈ ಮೊಬೈಲ್ ಲಾಂಚ್ ಮಾಡ್ತಾರಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಹಾಗೆ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಲೀಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಮೇನ್ ಪ್ರೊಸೆಸರ್ ಬಂದ್ಬಿಟ್ಟು ನಮಗೆ ಮಿಡಿಟೆಕ್ Dimensity 920 ಈ ಪ್ರೊಸೆಸರ್ನ ಯೂಸ್ ಮಾಡ್ತಿರಂತೆ. ಹಾಗೆ ಬಂದ್ಬಿಟ್ಟು ಇದರಲ್ಲಿ 4500 mAh ಬ್ಯಾಟ್ರಿ ಮತ್ತು 30 ವ್ಯಾಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಆಮ್ಲೋಡ್ ಡಿಸ್ಪ್ಲೇ 90 Hz ಇಂದ ಬರ್ತಿದೆ ಅಂತ ಹೇಳ್ಬೋದು. ನಮಗೆ ಬ್ಯಾಕ್ ಬಂದ್ಬಿಟ್ಟು ಮೇನ್ ಕ್ಯಾಮ್ರಾ 64 ಮೆಗಾ ಪಿಕ್ಸಲ್ ಇಂದ ಬಂದ್ಬಿಟ್ಟು ಮೈಕ್ರೋ ಕ್ಯಾಮ್ರಾದಿಂದ ಬರ್ತಿದೆ ಅಂತ ಹೇಳ್ಬೋದು. ಫ್ರಂಟ್ ಬಂದ್ಬಿಟ್ಟು ನಮಗೆ 16 ಮೆಗಾ ಪಿಕ್ಸಲ್ ಇಂದ ಬರ್ತೈತೆ. ಈ ಥರ ಎಲ್ಲ ಸ್ಪೆಸಿಫಿಕೇಶನ್ಸ್ ಇಂದ ಬರ್ತಿದೆ ಅಂತ ಹೇಳ್ಬೋದು. ಸೊ ನೋಡೋಣ, ಇನ್ನು 21ನೇ ತಾರೀಕು ಅಲ್ವಾ, ಇದು ನಿಜನ ಸುಳ್ಳ ಗೊತ್ತಿಲ್ಲ. ಜಸ್ಟ್ ಏನಂತಂದರೆ 91 ಮೊಬೈಲ್ಸ್ ಅದು ವೆಬ್ಸೈಟ್ ಮುಖಾಂತರ ಏನಂತ ಇದ್ರೆ 99% ಎಲ್ಲ ಕರೆಕ್ಟ್ ಆನ್ಸರ್ನ ಕೊಡೋದಕ್ಕೆ ಟ್ರೈ ಮಾಡ್ತದೆ 91 ಮೊಬೈಲ್ಸು. ಸೊ ನೋಡೋಣ 21ನೇ ತಾರೀಕು ಲಾಂಚ್ ಆದ್ರೆ ಆಗ್ಬೋದು. ಇದು ಬಂದ್ಬಿಟ್ಟು ನಮ್ಮ ಹತ್ರ ಐಕ್ಯೂ Z7 ಈ ಮೊಬೈಲ್ ರಿಲೇಟೆಡ್ ಬಗ್ಗೆ. ಈ ಮೊಬೈಲ್ ಬಂದ್ಬಿಟ್ಟು ಅಂತಂದರೆ ನಮಗೆ Moto G73 ಇವಾಗ ಜಸ್ಟ್ ಮಾತಾಡಿದ್ವಲ್ಲ ಆ ಮೊಬೈಲ್ಗೆ ಪೋಟಿ ಕೊಡೋದಕ್ಕೆ ಟ್ರೈ ಮಾಡಿದ್ರೆ ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ ಇದ್ರ ಪ್ರೈಸ್ ಬಂದ್ಬಿಟ್ಟು Moto ಇವಾಗ ಎಷ್ಟು 19,000 ಐತಲ್ಲ, 1000 ರೂಪಾಯಿ ಕಮ್ಮಿ ಮಾಡಿ ಅಂತಂದರೆ ಇವರು ಐಕ್ಯೂ Z7 ಈ ಮೊಬೈಲ್ ತಗೊಂಬರ್ಬೋದು. ಸೊ ನೋಡೋಣ, ಅಂದರೆ ಎಕ್ಸಾಕ್ಟ್ಲಿ ಪ್ರೊಸೆಸರ್ ಅಲ್ವಾ, ಎಕ್ಸಾಕ್ಟ್ಲಿ ಒಂದು ಕ್ಲಾಕ್ ಸ್ಪೀಡ್ ಸ್ವಲ್ಪ ಲೈಟಾಗಿ ಕಮ್ಮಿ ಇರುತ್ತೆ, ಸ್ವಲ್ಪ ಚಾರ್ಜಸ್ ಕಮ್ಮಿಕ್ಕೆ ಏನಾದರೂ ತಗೊಂಬಂದಿರ್ತಾರೆ. ಸೇಮ್ Moto G73ಗೆ ಕಾಂಪಿಟೇಟರ್ ಆಗ್ಬೋದು ಈ ಮೊಬೈಲು ಐಕ್ಯೂ Z7. ಇದಷ್ಟೇ ಈ ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ನಮ್ಗೆ ಯಾವ್ದಂತಂದರೆ ಉತ್ತರ ಪ್ರದೇಶದಲ್ಲಿ ಒಬ್ಬ ಮೊಬೈಲ್ ಶಾಪ್ ಏನಂತಂದ್ರೆ ಒಂದು ಪ್ರಕಟಣೆ ಕೊಟ್ಟಿದ್ದಾನಂತೆ. ಅಂದರೆ ಹೋಲಿ ಹಬ್ಬಕ್ಕೆ ಸ್ಪೆಷಾಲಿಟಿ ಇವಾಗ ಫ್ಲಿಪ್ಕಾರ್ಟ್ ಥರ ಯಾವ ಥರ ಬಿಗ್ ಸೇವಿಂಗ್ ಡೇಸ್ ಆ ಥರ ಬಿಡ್ತಾರೆ ಅದೇ ಥರ ಅಂದರೆ ಒಬ್ಬ ಉತ್ತರ ಪ್ರದೇಶದ ಏನಂತಂದರೆ ಒಂದು ಆಫರ್ನ ಪ್ರಕಟಣೆ ಮಾಡಿದಾನೆ ಅಂತ ಹೇಳ್ಬೋದು ಅವ್ರ ಸಿಟಿಲಿ ಉತ್ತರ ಪ್ರದೇಶದಲ್ಲಿ. ಏನು ಗುರು ಅಂತಂದರೆ ಜಸ್ಟ್ ಏನಿಲ್ಲ, ನೀವು ಮಾರ್ಚ್ 3ನೇ ತಾರೀಕಿಂದ 7ನೇ ತಾರೀಕು ಒಳಗಡೆ ಯಾರು ನಮ್ಮ ಶಾಪ್ನಲ್ಲಿ ಮೊಬೈಲ್ ಪರ್ಚೇಸ್ ಮಾಡ್ತಿರೋ ಅವರಿಗೆಲ್ಲ ಯಾರು ಮೊಬೈಲ್ ತಗೊಂಡಿರ್ತಾರೋ ಅವ್ರಿಗೆ ಫ್ರೀಯಾಗಿ 2 ಕ್ಯಾನ್ ಏನಂತಂದರೆ ಬೀರ್ ಫ್ರೀ ಕೊಡ್ತೀವಿ ಅಂತ ಆ ರೀತಿ ಎಲ್ಲ ಪ್ರಕಟಣೆ ಮಾಡಿದಾನಂತೆ. ಅದು ಮಾರ್ಚ್ 3ನೇ ತಾರೀಕು ಯಾವಾಗಾಯ್ತೋ ಮುಂಜಾನೆ ಆವಾಗ ಬಂದ್ಬಿಟ್ಟು ಯಾವಾಗ ಶಾಪ್ ಓಪನ್ ಮಾಡ್ತಾನೆ ಎಲ್ಲರೂ ರೋಡ್ ತುಂಬ ನಿಂತ್ಕೊಂಡಿದ್ರಂತೆ ಮೊಬೈಲ್ಸ್ ತಗೊಳಕ್ಕೆ. ಅಂದರೆ 2 ಲೀಟರ್ಸ್ ಕ್ಯಾನ್ ಬೀರ್ ಅಂತಂದ್ರೆ ಸುಮ್ಮನೆನಾ, ಎಲ್ಲರೂ ಬಂದು ನಿಂತ್ಕೊಂಡ್ಬಿಟ್ಟಿದ್ರಂತೆ. ಅದೆಲ್ಲ ಪೊಲೀಸರು ಬಂದು ನೋಡಿ ಏನು ಇಷ್ಟೊಂದಾಯ್ತು ಅಂತ ಈ ಪ್ರಕಟಣೆ ಕೊಟ್ಟಿದ್ದು ನೋಡಿ ಅವ್ರು ನೊಕ್ಕಿ ಅದೇ ಥರ ಬಂದ್ಬಿಟ್ಟು ಈ ಥರ ಸ್ಟಾಪ್ ಮಾಡಿಸಿದ್ರಂತೆ, ಈ ಥರ ಎಲ್ಲ ಮಾಡಬಾರ್ದು ಅಂತ. ಬಟ್ ವ್ಯಾಪಾರಕ್ಕೋಸ್ಕರ ಒಂಥರ ಒಳ್ಳೆ ಐಡಿಯಾ ಮಾಡಿದ್ದಾನೆ ಈ ಅಪ್ಪ. ಇವಾಗ ಇದು ವರ್ಕೌಟ್ ಆದರೂ ಬಿಟ್ಟರು ಇನ್ನು ಮುಂದಿನ ದಿನದಲ್ಲಿ ಏನಂತಾರೆ ಕಂಪಲ್ಸರಿ ಕಸ್ಟಮರ್ಸ್ ಬಂದೇ ಬರ್ತಾರೆ. ಸೊ ಅದು ಮ್ಯಾಟ್ರ್. ವ್ಯಾಪಾರ ಮಾಡಿದ್ರೆ ಹಿಂಗೆ ಮಾಡಬೇಕು ನನಗೆ ಅನಿಸಿದ ಮಟ್ಟಿಗೆ. ಸೊ ಇದು ದೊಡ್ಡ ಲೆಕ್ಕ ಬ್ರದರ್. ಇದು ಬಂದ್ಬಿಟ್ಟು ಒಂಥರ ವೆರಿಟಿ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ UPನಲ್ಲಿ ನಡೆದ ಒಂದು ಸಂಘಟನೆ ಅಂತ ಹೇಳ್ಬೋದು. ಇಲ್ಲಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ರೆ ನಮಗೆ ಅಂತಾರೆ ಆ್ಯಪಲ್ ಕಡೆಯಿಂದ. ಆ್ಯಪಲ್ ಅವರು ಅಂತಂದರೆ ಒಂದು ಕ್ಲಾಸಿಕಲ್ ಮ್ಯೂಸಿಕ್ ಅಪ್ಲಿಕೇಶನ್ನ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಏನಂತಂದರೆ ಶಾಸ್ತ್ರೀಯ ಸಾಂಗ್ ಇರ್ತಾರೆ, ಅವ್ರಲ್ಲಿ ಏನಂತಂದರೆ ಪ್ಲೇ ಮಾಡ್ತಿರ್ತಾರೆ ಶಾಸ್ತ್ರೀಯ ಸಂಗೀತ ರಿಲೇಟೆಡು. ಇದು ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಅಂದರೆ ಆ್ಯಪಲ್ 6 ಸೀರೀಸಿಂದ ಏನಂತಂದರೆ ಈ ಮೊಬೈಲ್ಗಳು ಆ್ಯಪಲ್ 6 ಸೀರೀಸ್ ಇದಾವಲ್ಲ ಆ ಮೊಬೈಲ್ಸ್ ಯಾವ ಮೊಬೈಲ್ ಇರುತ್ತೋ ಆ ಮೊಬೈಲ್ಸ್ಗೆಲ್ಲ ಈ ಅಪ್ಲಿಕೇಶನ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲ ಅಂತಂದರೆ ಅಪ್ಲಿಕೇಶನ್ ತಾಂಬರುತ್ತೆ ಅಂತ ಹೇಳೋದು ಆ್ಯಪಲ್. ಸೊ ಇದಿಷ್ಟ ಅಂತ ನಮಗೆ ಆ್ಯಪಲ್ ಕಡೆಯಿಂದ. ಸೊ ನೋಡಿದ್ರೆ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ನಂತರ ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಸೊ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನೇ ತಿಳಿಸಿ, ಓಕೆನಾ? ಮರಿಬೇಡಿ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಟೆಕ್ ಮೋರಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿದ್ರೆ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಾ ಇರ್ತಾನೆ ನಿಮಗಾಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.